ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ಇಲ್ಲೇ ಹತ್ರದಲ್ಲೇ ವಿಡಿಯೋ ಎಲ್ಲ ಮಾಡ್ತಾಯಿದ್ದೆ ನಾನು, ಕ್ಯಾಂಪ್ ಹಾಕ್ಕೊಂಡು ಎಲ್ಲ ಮಾಡ್ತಾಯಿದ್ದೆ. ಇವತ್ತು ಸ್ವಲ್ಪ ಲಾಂಗ್ ಡ್ರೈವ್ ಹೋಗೋಣ ಅಂತ ಹೊರಟಿದ್ದೀನಿ ಫ್ರೆಂಡ್ಸ್. ಇವಾಗ ಕಗ್ಲಿಪುರ ರೋಡಲ್ಲಿದ್ದೀನಿ, ಜೈನ್ ಟೆಂಪಲ್ ಹತ್ರ ಇದ್ದೀನಿ. ಇಲ್ಲಿಂದ ನಾವು ಇವತ್ತು ಹೋಗೋಂಥ ಸ್ಥಳ ಬಂದ್ಬಿಟ್ಟು ದಬ್ಗುಳಿ ಫಾರೆಸ್ಟ್ ಫ್ರೆಂಡ್. ದಬ್ಗುಳಿ ಹತ್ರ ಬಸವೇಶ್ವರ ದೇವಸ್ಥಾನ ಇದೆ, ಆಮೇಲೆ ಕಾವೇರಿ ನೀರು ಅಲ್ಲಿಂದ ಹರಿಯುತ್ತೆ. ಅಂದರೆ ಮೈಸೂರಿಂದ ಬಂದು ಈ ದಬ್ಗುಳಿ ಫಾರೆಸ್ಟಿಂದ ರಿವರು ನದಿ ಹೊಗನೇಕಲ್ಗೆ ಹೋಗಿ ಹೊಗನೇಕಲ್ಲಿಂದ ಮೆಟೂರ್ಗೆ ಹೋಗುತ್ತೆ. ತುಂಬ ವಾತಾವರಣ ತುಂಬ ಚೆನ್ನಾಗಿದೆ, ಫಾರೆಸ್ಟ್ ಏರಿಯಾ. ಇಲ್ಲಿಂದ ಅರೌಂಡ್ 85-90 ಕಿಲೋಮೀಟರ್ಸ್ ಆಗುತ್ತೆ ಫ್ರೆಂಡ್ಸ್. ಇವಾಗ ಆಲ್ರೆಡಿ 11 ಕಾಲ ಆಯಿತು. ಸಡನ್ನಾಗಿ ಪ್ಲ್ಯಾನ್ ಮಾಡಿದೆ, ಸಡನ್ನಾಗಿ ಡಿಸಿಷನ್ ಮಾಡಿದೆ ಹೋಗೋಣ ಅಂತ ಹೇಳಿ. ಏನೂ ಕೆಲಸ ಇರಲಿಲ್ಲ. ಬನ್ನಿ ಫ್ರೆಂಡ್ಸ್ ಹೋಗೋಣ, ವಾತಾವರಣ ನೋಡೋಣ. ಹೆಡ್ ಮೌಂಟ್ ತೊಗೊಂಡಿದ್ದೀನಿ ಕ್ಯಾಮ್ರಾನ. ಸ್ಲೈಟಾಗಿ ಏನಾರು ಎಮರ್ಜೆನ್ಸಿ ಕುಕ್ಕಿಂಗಲ್ಲಿ ಏನೂ ಸಿಕ್ಕಲ್ವಂತೆ ಅಲ್ಲಿ ದಬ್ಗುಳಿ ಫಾರೆಸ್ಟಲ್ಲಿ. ಮ್ಯಾಗಿ, ಸ್ವಲ್ಪ ಹಾಲು, ಹಾರ್ಲಿಕ್ಸ್ ಎಲ್ಲ ತೊಗೊಂಡಿದ್ದೀನಿ, ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಇವಾಗ 85 ಕಿಲೋಮೀಟರ್ಸ್ ಆಗುತ್ತೆ. ಬನ್ನಿ ಯಾವಾಗಾರ ಒಂದ್ಸರಿ ಜೈನ್ ಟೆಂಪಲ್ನ ವಿಸಿಟ್ ಮಾಡಿ. ಕಗ್ಲಿಪುರ ರೋಡಲ್ಲೇ ಇರೋದು ಇದು. ಇಲ್ಲೂ ಫಾರೆಸ್ಟ್ ವಾತಾವರಣ ತುಂಬ ಚೆನ್ನಾಗಿದೆ. ಓಡೋಣ ಫ್ರೆಂಡ್ಸ್, ಬರ್ತೀರ? ಹೋಗೋಣ, ನಡೀರಿ ಹೋಗೋಣ ಫ್ರೆಂಡ್ಸ್. ಫ್ರೆಂಡ್ಸ್, ಕನಕಪುರ ರೀಚ್ ಆದೆ. ಕನಕಪುರಕ್ಕೆ ಬಂದಿದ್ದೀನಿ. ಕನಕಪುರ ಊರೊಳಗಡೆಯಿಂದ ಹೋಗಿ ಅಲ್ಲಿ ಲೆಫ್ಟಿಗೆ ಒಂದು ಸರ್ಕಲ್ ಬರುತ್ತೆ ಫ್ರೆಂಡ್ಸ್. ಆ ಸರ್ಕಲಿಂದ ಲೆಫ್ಟ್ ತೊಗೊಂಡ್ರೆ ಸಂತೆಕೋಡಿಗೆ ಹೋಗುತ್ತೆ ರೋಡ್ ಫ್ರೆಂಡ್ಸ್. ಕನಕಪುರ ನೋಡಿ ಫ್ರೆಂಡ್ಸ್, ಎಷ್ಟು ಡೆವಲಪ್ಮೆಂಟ್ ಆಗ್ಬಿಟ್ಟಿದೆ. ಮೊದಲು ಏನೇನೂ ಇರಲಿಲ್ಲ ಕನಕಪುರ. ನೋಡಿ ಫ್ರೆಂಡ್ಸ್, ಎಷ್ಟು ಡೆವಲಪ್ಮೆಂಟ್ ಆಗ್ಬಿಟ್ಟಿದೆ ನೋಡಿ. ಕನಕಪುರ ಊರೊಳಗಡೆ ಬಂದಾಗ ಇಲ್ಲೇ ಲೆಫ್ಟ್ ತೊಗೊಬೇಕು ಫ್ರೆಂಡ್ಸ್. ಇದು ನೋಡಿದ್ರಲ್ಲ ಸರ್ಕಲ್ಲು, ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಇದು ಸಂತೆಕೋಡಳ್ಳಿಗೆ ಹೋಗುವಂಥ ರೋಡ್ ಫ್ರೆಂಡ್ಸ್. ಇದು ಫ್ರೆಂಡ್ಸ್ ಸಂತೆಕೋಡಳ್ಳಿಗೆ ಬಂದಿದ್ದೀನಿ ನೋಡಿ. ಅಲ್ಲಿಂದ ಬೆಂಗಳೂರಿಂದ ಈ ಕಡೆಯಿಂದ ಬಂದರೆ ಇಲ್ಲಿ ಲೆಫ್ಟಿಗೆ ತೊಗೊಬೇಕು ದಬ್ಗುಳಿಗೆ ಹೋಗೋಕ್ಕೆ ಫ್ರೆಂಡ್ಸ್. ಇನ್ನೊಂದು 10 ಕಿಲೋಮೀಟರ್ ಇದೆ ದಬ್ಗುಳಿ. ಇದು ನೋಡಿ ಫ್ರೆಂಡ್ಸ್, ವಾತಾವರಣ ಫುಲ್ಲು ಸುತ್ತಮುತ್ತ ಬೆಟ್ಟ ಗುಡ್ಡಗಳೇ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಈ ದಬ್ಗುಳಿ ಹೋಗೋ ರೋಡಲ್ಲಿ ನೋಡಿ ಫ್ರೆಂಡ್ಸ್, ಇದೆಲ್ಲ ಸುತ್ತ ಫಾರೆಸ್ಟು ನೀವು ನೋಡ್ಬೋದು. ಎಲ್ಲ ಬೆಟ್ಟ ಗುಡ್ಡಗಳು ನೀವು ನೋಡ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಮರದ ಮೇಲೆ ಬಂದ್ಬಿಟ್ಟು ತೋಟನ ಕಾಯೋಕ್ಕೆ ಮೇಲ್ಗಡೆ ರಾತ್ರಿ ಮಲ್ಕೊಂಡು ಕಾಯೋಕ್ಕೆ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡಿದ್ದಾರೆ ಮನೇನ. ಹಟ್ಟೋ ನೋಡಿ, ಎಷ್ಟು ಲೋನ್ಲಿ ಪ್ಲೇಸ್ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ದಬ್ಗುಳಿ ಫಾರೆಸ್ಟ್ ಒಳಗಡೆ ಹೋಗ್ಬೇಕು ನೋಡಿ. ಎಲ್ಲ ಫೆನ್ಸಿಂಗ್ ಹಾಕವ್ರೆ ಇಲ್ಲಿ. ಸೋಲಾರ್ ಫೆನ್ಸಿಂಗ್ ಹಾಕವ್ರೆ, ಪ್ರಾಣಿಗಳು ಬರಬಾರ್ದು ಅಂತ. ನೋಡಿ ಫ್ರೆಂಡ್ಸ್, ಎದುರುಗಡೆ ಬೆಟ್ಟ ಗುಡ್ಡಗಳು ನೋಡಿ ಫ್ರೆಂಡ್ಸ್. ಮೋಸ್ಟ್ಲಿ ಫಾರೆಸ್ಟ್ ಚೆಕ್ ಪೋಸ್ಟ್ ಬರ್ತಾ ಇದೆ ಅನ್ಸುತ್ತೆ. ದಬ್ಗುಳಿ ಚೆಕ್ ಪೋಸ್ಟ್ ಬಂತಿದ್ದು ಫ್ರೆಂಡ್ಸ್. ವಾಚರು ಫಾರೆಸ್ಟ್ ಗಾರ್ಡ್ ಬಿಡಲ್ಲ ಅಂತ ಅಂದ್ರು. ರಿಕ್ವೆಸ್ಟ್ ಮಾಡಿಕೊಂಡೆ, ತುಂಬ ದೂರದಿಂದ ಬೆಂಗಳೂರಿಂದ ಬಂದಿದ್ದೀನಿ, ಬೇಕಾದ್ರೆ ಆಧಾರ್ ಕಾರ್ಡ್ ಎಲ್ಲ ನೋಡಿ ನಂದು ಅಂತೆಲ್ಲ ಹೇಳಿದೆ. ಆಮೇಲೆ ಅಲ್ಲಿಂದ ಹಂಗೆ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಅಂತಂದೆ. ಆಮೇಲೆ ರಿಕ್ವೆಸ್ಟ್ ಮಾಡಿದ್ಮೇಲೆ ಬಿಟ್ರು ಫ್ರೆಂಡ್ಸ್. ಇವಾಗ ಇದು ಫಾರೆಸ್ಟ್ ಒಳಗಡೆ ನೋಡಿ ಫ್ರೆಂಡ್ಸ್, ಆನೆಗಳೆಲ್ಲ ಇದೆ, ಹುಷಾರಾಗಿ ಹೋಗಿ ನೋಡ್ಕೊಂಡು ಅಂತಂದ್ರು. 5 ಕಿಲೋಮೀಟ್ರ್ ಇಲ್ಲಿಂದ ಫಾರೆಸ್ಟ್ ಒಳಗಡೆ ಹೋದ್ರೆ ಅಲ್ಲಿ ನಮ್ಮ ಕಾವೇರಿ ನದಿ ಬರುತ್ತೆ ಫ್ರೆಂಡ್ಸ್. ಆ ನದಿ ದಾಟಿದ್ರೆ ನಾವು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೋದು ಫ್ರೆಂಡ್ಸ್.
ಫ್ರೆಂಡ್ಸ್, ಇದು ಬಸವ ದೇವಸ್ಥಾನ ಬಂದ್ಬಿಟ್ಟು ಬಸವಣ್ಣ ದೇವಸ್ಥಾನ ದಬ್ಗುಳಿಲಿರೋದು. ದಬ್ಗುಳಿ ಬಸವಣ್ಣ ಅಂತ ಹೇಳಿ. ಸೊ ಹೊಳೆ ಪಕ್ಕನೇ ಇದೆ ಫ್ರೆಂಡ್ಸ್. ಇಲ್ಲಿ ಬಂದಾಗ ದಯವಿಟ್ಟು ಇಲ್ಲಿ ವಿಸಿಟ್ ಕೊಡಿ, ಒಂದು ದೇವ್ರ ದರ್ಶನ ಮಾಡಿ. ಫ್ರೆಂಡ್ಸ್ ನಮಸ್ಕಾರ. ಫೈನಲಿ ನಾನು ಕಾವೇರಿ ಹೊಳೆ ಹತ್ರ ಬಂದಿದ್ದೀನಿ, ದಬ್ಗುಳಿ ಹೊಳೆ ಹತ್ರ ಬಂದಿದ್ದೀನಿ. ಫ್ರೆಂಡ್ಸ್, ಇವಾಗ ಏನಂತಂದರೆ ಹೊಳೆ ದಾಟಿ ನಾನು ಆ ಕಡೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕು. ನಾನು ಹೊಳೆ ದಾಟಬೇಕು, ತೆಪ್ಪಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಈ ಗಾಡಿನ ತೆಪ್ಪದಲ್ಲಿ ಹಾಕ್ಕೊಂಡು ಕರ್ಕೊಂಡೋಗಿ ಆ ಕಡೆ ಬಿಡ್ತಾರೆ. ಆ ಕಡೆ ದಡನ ಸೇರಿಸ್ತಾರೆ, ಆ ಕಡೆಗೆ ಈ ಕಡೆಯಿಂದ ಆ ಕಡೆ ದಡಕ್ಕೆ ಸೇರಿಸ್ತಾರೆ. ಅಲ್ಲಿ ಕಸ್ಟಮರ್ಗೋಸ್ಕರ ವೆಯ್ಟ್ ಮಾಡ್ಕೊಂಡಿದ್ದಾರೆ ಆ ಕಡೆ ತೆಪ್ಪದವ್ರು. ಅಲ್ಲಿ ಯಾರು ಬಂದರೆ ಕಸ್ಟಮರು ಅವ್ರು ಕರ್ಕೊಂಬಂದು ಇಲ್ಲಿ ಬಿಟ್ಟು ಆಮೇಲೆ ನನ್ನ ಇಲ್ಲಿಂದ ನನ್ನ ಗಾಡಿನ ತೆಪ್ಪದಲ್ಲಿ ಹಾಕ್ಕೊಂಡು ಆ ಕಡೆ ಕರ್ಕೊಂಡೋಗಿ ಬಿಡ್ತಾರೆ. ಫ್ರೆಂಡ್ಸ್, ಯಾವಾಗಾರ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದರೆ ದಬ್ಗುಳಿಗೆ ಬಂದರೆ ಇಲ್ಲಿ ಅಂಗಡಿಗಳೇ ಇಲ್ಲ ಫ್ರೆಂಡ್ಸ್. ಊಟ ತಿಂಡಿ ಏನು ಆಹಾರ ಸಿಕ್ಕಲ್ಲ. ಇಲ್ಲಿ ನೀರು ಬರೀ ಇಲ್ಲಿ ಮಾತ್ರ ಸಿಗುತ್ತೆ ಕುಡಿಯೋಕ್ಕೆ, ಹೊಳೆದ ನೀರು ಮಾತ್ರ, ಬೇರೆ ಎಲ್ಲೂ ಸಿಕ್ಕಲ್ಲ, ನೀರೂ ಸಿಕ್ಕಲ್ಲ ಇಲ್ಲಿ. ಸೊ ದಯವಿಟ್ಟು ಇಲ್ಲಿ ಬಂದರೆ ಊಟ ತಿಂಡಿ ಸ್ನ್ಯಾಕ್ಸು ನೀರು ಜ್ಯೂಸು ಎಲ್ಲನೂ ತೊಗೊಂಬನ್ನಿ. ಇವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. 5 o'clock ಮೇಲಾದರೆ ನನಗೆ ವಾಪಸ್ ಹೋಗೋಕ್ಕೂ ಬಿಡಲ್ಲ. ಅಲ್ಲಿ ಫಾರೆಸ್ಟ್ ಅವ್ರು ಬಂದ್ಬಿಟ್ಟು ಹೇಳಿದ್ದಾರೆ 5 o'clock ಒಳಗಡೆ ಬಂದರೆ ಮಾತ್ರ ಗೇಟ್ ತೆಗಿತೀವಿ, ಇಲ್ಲಾಂದ್ರೆ ಬಿಡಲ್ಲ. ನಾವು ಇಲ್ಲೇ ಸ್ಟಕ್ ಆಗಿಬಿಡ್ತೀನಿ ಫ್ರೆಂಡ್ಸ್. ಆಮೇಲೆ ದೇವಸ್ಥಾನದಲ್ಲೇ ಮಲ್ಕೊಬೇಕಾಗತ್ತೆ. ದಯವಿಟ್ಟು ದೇವರೇ ಬಾರಪ್ಪ ನನ್ನ ಕರ್ಕೊಂಡೋಗ್ಬಿಟ್ಟು ಈ ಕಡೆಯಿಂದ ಹೊಳೆನ ದಾಟಿಸ್ಬಿಡು. ದಯವಿಟ್ಟು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬಿಟ್ಟು ಮಹದೇಶ್ವರ ದೇವ್ರನ್ನ ದರ್ಶನ ಮಾಡಿ ಆ ಕಡೆಯಿಂದ ಮುಂದಿಂದು ಯೋಚನೆ ಮಾಡಿ ಬೆಂಗಳೂರಿಗೆ ಹೋಗ್ಬೇಕಾ ಇಲ್ಲ ಮುಂದಿಂದು ಎಲ್ಲಿ ಶೂಟಿಂಗ್ ಮಾಡೋಕ್ಕೆ ಹೋಗ್ಬೇಕು ಅನ್ನೋದು ಯೋಚನೆ ಮಾಡ್ತೀನಿ. ಒಂದು ಸರಿ ಫುಲ್ಲು ರೌಂಡ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಹೊಳೆ ನೀರು ಕಮ್ಮಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ನೋಡಿದ್ರೆ ನನಗೆ ಇದೇ ನೋಡಿದ್ರೆ ಜಾಸ್ತಿ ಇದ್ದಂಗಿದೆ, ಭಯ ಆಗುತ್ತೆ. ಹೊಳೆ ನೀರು ನೋಡಿದ್ರೇ ಭಯ ಆಗುತ್ತೆ ನನಗೆ. ಅಂದರೆ ಅಲ್ಲಿ ಮೇಲ್ಗಡೆ ಒಂದು 300 ಮೀಟರ್ಸ್ವರೆಗೂ ಬಂದ್ಬಿಟ್ಟು ಫುಲ್ಲು ತುಂಬ್ಕೊಂಡ್ಬಿಡುತ್ತಂತೆ ಫ್ರೆಂಡ್ಸ್. ಆವಾಗ ಹೊಳೆ ದಾಟಕ್ಕೆ ಬಿಡಲ್ವಂತೆ, ಯಾವ ತೆಪ್ಪನೂ ಬಿಡಲ್ವಂತೆ, ಎಲ್ಲ ಇದು ಸ್ಟಾಪ್ ಮಾಡಿಬಿಡ್ತಾರಂತೆ. ಆವಾಗ ಒಂದು ಸರಿ ಫುಲ್ ರೌಂಡ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೇಚರ್ ಎಷ್ಟು ಚೆನ್ನಾಗಿದೆ, ಹೊಳೆ ಮಧ್ಯೆ ಹೆಂಗಿದೆ ಅನ್ನೋದನ್ನ ನೀವು ಒಂದು ಸರಿ ನೋಡಿ ಫ್ರೆಂಡ್ಸ್. ಫುಲ್ಲು ರೌಂಡ್ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ಹೇಳಿ. ನೋಡಿ, ಇದು ಸೀದಾ ಸ್ಟ್ರೇಟು ಹೊಗೇನಕಲ್ ಫಾಲ್ಸ್ಗೆ ಹೋಗುತ್ತೆ ಫ್ರೆಂಡ್ಸ್ ಈ ನೀರು. ನೋಡಿ, ಇಲ್ಲಿ ಬಸವಣ್ಣ ದೇವಸ್ಥಾನ ಇದೆ ಫ್ರೆಂಡ್ಸ್, ಇಲ್ಲೇ ದೇವಸ್ಥಾನ ಇರೋದು. ಇದು ಇನ್ನು ಸ್ವಲ್ಪ ಈ ಕಡೆ ಲೆಫ್ಟಿಗೆ ತಿರ್ಕೊಂಡ್ರೆ ನಾನು ಈ ಕಡೆಯಿಂದನೇ ಬಂದಿದ್ದು ಫ್ರೆಂಡ್ಸ್. ನಾನು ಕನಕಪುರದಿಂದ ಬಂದಿದ್ದು, ಕನಕಪುರ ಆ ಕಡೆಯಿಂದ ಬಂದಿರೋದು ಫ್ರೆಂಡ್ಸ್, ಈ ಕಡೆಗೆ ಬಂದಿದ್ದು ನಾನು. ಸೊ ಮಳೆ ಬೇರೆ ಬರ್ತಾಯಿದೆ ಇವಾಗ. ನೋಡಿ, ಇಲ್ಲಿ ಮೈಸೂರಿಂದ ಬರ್ತಾ ಇರೋದು ನೀರು ಫ್ರೆಂಡ್ಸ್, ಈ ಕಡೆಯಿಂದ ಮೈಸೂರಿಂದ ಬರ್ತಾ ಇರೋದು ನೀರು. ಸೊ ನನ್ನ ಗಾಡಿ ನೋಡಿ ಇಲ್ಲೇ ಐತೆ. ಇವಾಗ ತೆಪ್ಪದಲ್ಲಿ ಹಾಕ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್. ಈ ಕಡೆಯಿಂದ ಆ ಕಡೆ ಹೊಳೆ ದಾಟ್ತೀವಿ, ದಾಟಿ ದೇವಸ್ಥಾನಕ್ಕೆ ಹೋಗ್ಬೇಕು ಫ್ರೆಂಡ್ಸ್. ಮಧ್ಯ ಸಿಗಾಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಏನು ಮಾಡಲಿ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಕಾಡು ಮಧ್ಯ ಹೊಳೆ ಮಧ್ಯ ಸಿಗಾಕೊಂಡ್ಬಿಟ್ಟಿದ್ದೀನಿ. ತೆಪ್ಪದವ್ರು ಬರ್ತಾಯಿಲ್ಲ ಫ್ರೆಂಡ್ಸ್. ನಾನು ಏನು ಮಾಡಲಿ, ಊಟ ತಿನ್ನೋಕ್ಕೂ ಏನಿಲ್ಲ ಫ್ರೆಂಡ್ಸ್. ಮ್ಯಾಗಿ ಒಂದಿದ್ದೆ, ಮ್ಯಾಗಿ ಎಷ್ಟೊತ್ತಂತ ನನ್ನ ಹೊಟ್ಟೆಲಿ ಸಾಲುತ್ತೆ ಫ್ರೆಂಡ್ಸ್. ಎಲ್ಲ ಬೇಗ ಡೈಜೆಸ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ನೀರು ಬೇರೆ ಜಾಸ್ತಿ ಬಂದುಬಿಟ್ರೆ ನಾನು ಏನು ಮಾಡಲಿ ಇವಾಗ. ತೆಪ್ಪದವರು ಬೇರೆ ಬರ್ತಾಯಿಲ್ಲಲ್ಲ ಈ ಕಡೆ. 100 ರೂಪಾಯಿ ಜಾಸ್ತಿ ಕೊಡ್ತೀನಿ ಬಾರಣ್ಣ, ಮಹದೇಶ್ವರ ಕಾಪಾಡಪ್ಪ ನನ್ನ. ಯಾವಾಗ ಬರ್ತಾರಪ್ಪ, ಕಾಯ್ತಾ ಇದ್ದೀನಿ ಅವ್ರಿಗೆ. ಎಷ್ಟೊತ್ತು ಬರ್ತಾರೋ ಗೊತ್ತಿಲ್ಲ, ಹೊಟ್ಟೆ ಸೀತದೆ ನನಗೆ. ಸುಮ್ಮನೆ ಟೈಮ್ ಪಾಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಏನು ಮಾಡಲಿ. ಬಾಪ ಬೇಗ. ಗಾಡಿನ ಮೈ ಮೇಲೆ ಹೊತ್ಕೊಂಡು ಹನುಮಂತನ ಥರ ಹೋಗ್ಬಿಡ್ಲ ಮೇಲ್ಗಡೆ, ನೀರು ಮೇಲೆ ನಡ್ಕೊಂಡು ಹೋಗ್ಬಿಡ್ಲ ಹಂಗೇನೆ, ಸೇತುವೆನ ದಾಟ್ಬಿಡ್ಲ ಹಂಗೇನೆ. ಅಯ್ಯೋ ದೇವ್ರೆ ಕಾಪಾಡಪ್ಪ, ಹೊಟ್ಟೆ ಹಸಿತು ಫ್ರೆಂಡ್ಸ್. ನೋಡಿ, ತೆಪ್ಪದವ್ರು ಬರ್ತಾಯಿದ್ದಾರೆ. ಅವ್ರು ಅಂದ್ಕೊಂಡಿದ್ದಾರೆ ನಾನು ಆ ಕಡೆ ಹೋಗಲ್ಲ ಅಂದ್ಕೊಂಡಿದ್ದಾರೆ. ಆಮೇಲೆ ನಾನು ಇಲ್ಲಿಂದ ಕೂಗಿ ಕೇಳಿದೆ ನಾನು, ಸರ್ ಯಾವಾಗ ಬರ್ತೀರಾ, ವೆಯ್ಟ್ ಮಾಡ್ತಾಯಿದ್ದೀನಿ, ಬರ್ತೀರಾ ಈ ಕಡೆ ಅಂತ ಕೇಳ್ತಾ ಇದ್ದಾರೆ, ಕಣಿ ಕೇಳ್ತಾ ಇದ್ದಾರೆ. ನಾನು ಅವಾಗಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಅಲ್ಲಿಂದ ಬರ್ತಾಯಿದ್ದಾರೆ, ಆ ಕಡೆಯಿಂದ ಬರ್ತಾಯಿದ್ದಾರೆ. ನೋಡಿ, ಇದೆಲ್ಲ ಬೆಟ್ಟ ನೋಡ್ಬೋದು, ಝೂಮ್ ಮಾಡಿದ್ದೀನಲ್ಲ ಅದರಿಂದನೇ. ಇದು ಹೊಳೆ ಫುಲ್ಲು ದೊಡ್ಡ ಹೊಳೆ. ಝೂಮ್ ಔಟ್ ಮಾಡ್ತೀನಿ ನೋಡಿ. ನೋಡಿ, ಇಲ್ಲಿ ಬರ್ತಾಯಿದ್ದಾರೆ.
ನೋಡಿ ಇಲ್ಲಿ ಬೋಟ್ ಅವರು ಬರ್ತಾ ಇದ್ದಾರೆ ನೋಡಿ ಹೆಂಗೆ ಬರ್ತಾ ಇದ್ದಾರೆ. ಬಂದು ಗಾಡಿ ಹಾಕ್ಕೊಂಡು ನಾನು ಕರ್ಕೊಂಡು ಹೋಗ್ತಾರೆ. ಟಾಟಾ. ಅಯ್ಯೋ ಎಲ್ಲೋ ಕೆಳಗಡೆ ಹೋಗ್ತವ್ರೆ ಆ ಕಡೆ. ಅದು ನೀರು ಆ ಕಡೆ ಎಳ್ಕೊಂಡು ಹೋಗ್ತಾಯಿದ್ದೆ ಅವ್ರನ್ನ. ಸರ್ ಈ ಕಡೆ ಬನ್ನಿ, ದಯವಿಟ್ಟು ಆ ಕಡೆ ಹೋಗ್ಬೇಡಿ, ನನ್ನ ಗಾಡಿಯಲ್ಲೆಲ್ಲ ಬರೋಕ್ಕಾಗಲ್ಲ, ದಯವಿಟ್ಟು ಇಲ್ಲಿ ಬನ್ನಿ. ಹಾಂ ಇಲ್ಲ ಬಂತು ಬೋಟು, ದೋಣಿ ಬಂತು, ತೆಪ್ಪ ಬಂತು, ನಾನೊಬ್ಬನೇ. ಇಲ್ಲ ಇಲ್ಲಣ್ಣ, ನಾನು ನೀವು ಕಾಯ್ಕೊಂಡಿದ್ದೀರಾ. ಹೌದ್ರಾ? ಆ ಕಡೆ ಮಾಡಿ ಹಂಗೆ ಮಾಡಿ ಕೊಟ್ಟು ಗಾಡಿಯಲ್ಲ ಅವನು ಬಂದ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟು ನೀವು ಒಂದಾಳು ಬರ್ಲಿ ಅಂತಿದ್ರೆ ಕರ್ಕೊಂಡು ಜೊತೆಲೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ನಾವು ಬನ್ನರ್ಘಟ್ಟ ರೋಡ್. ಯಾವಾಗ ಬಂದಿಲ್ವಾ ನೀವು? ಯಾವಾಗ ಬಂದಿಲ್ಲ? ಇಲ್ಲ, ಇದು ಫಸ್ಟ್ ಟೈಮ್. ಯಾವಾಗ ಬರಲ್ವಾ? ಅಯ್ಯೋ ನಿಮ್ಮ ಮನೆ ಕಾಯಿ ನಗರ ಅವ್ರಿಗೆ ನಾನು ಬರೋದಾಗಿದೆ ಭಯ. ಮನೆ ಕಾಯ್ದೋಗ ಅಂತ ಬೈತಾ ಇದ್ದಾರೆ ನನಗೆ. ಯಾರಿಲ್ಲ ಅದು ವಿಡಿಯೋ. ಅಲ್ಲಪ್ಪ ನೀವು ಕೂಗಿದ್ರೆ ಏನ್ ಮಾಡ್ಬಿಟ್ಟು ಬಿಡು, ಯಾರು ಕೂಗೋರು ಕಂಡೀಷನ್ ಆಗಿ ಸಮಯನು ಎತ್ತಿರಿ. ಚಕ್ರ ತಿರುಗ್ತಾರೆ. ಸ್ವಲ್ಪ ಬ್ರೇಕ್ ಇಟ್ಕೊಡಿ, ಒಂದು ಕೈ ಬ್ರೇಕ್, ಒಂದು ಕೈ ಇನ್ನೊಂದು ಕೈ ಹಾಕ್ರಿ, ಇನ್ನೊಂದು ಕೈ ಹಾಕಿ, ಸ್ವಲ್ಪ ಬ್ರೇಕ್ ಇಟ್ಕೊಡಿ, ಸ್ವಲ್ಪ ಬ್ರೇಕ್ ಇಟ್ಕೊಡಿ. ಗಾಡಿಗೆ ಎದಾದ ಸೊನ್ನೆ ಸಿಗಾಕೊಂಡಿದೆ ಇಲ್ಲಿ. ಹಿಂದೆ ಬನ್ನಿ ನೀವು. ಇಲ್ಲಿ ಕೈ ಹಾಕಿ, ಇಲ್ಲಿ ಹಾಕ್ರಿ, ಇನ್ನೊಂದು ಕೈ ಹಾಕ್ರಿ. ಹಾಂ, ಅಲ್ಲೇ ಎತ್ಕೊಳ್ಳಿ. ಹಾಂ, ಕ್ಯಾಮ್ರಾ ಕ್ಯಾಮ್ರಾ ಆಯ್ತು. ಹಾಂ, ಯಮ ಬಾರ ಗಾಡಿ 200 kg ಐತೆ ಗಾಡಿ. ಗಾಡಿಗೆ ಸಮಾನ ಗಾಡಿ ಇರಬೇಕು. ಹಾಂ, ಸಾಮಾನ್ಯ ಗಾಡಿ ಮೇಲೆ ಏನೂ ಆಗೋದಿಲ್ಲ. ಏನು ತಪ್ಪ ಒತ್ತುತ್ತಾ ಇದೆಯಲ್ಲ ಇಷ್ಟೊಂದು. ಏನಂದ್ರೆ ಬೇರೆ ಗಾಡಿ 2 ಗಾಡಿ ಹಾಕೊಂಬರ್ತೀನಿ. ಹಾಂ, ಬೇರೆ ಗಾಡಿ 2 ಗಾಡಿ ಹಾಕೊಂಬರ್ತೀನಿ. ಯಾವ ಬನ್ನೂರ್ಘಟ್ಟನಾ? ಬನ್ನರ್ಘಟ್ಟ ರೋಡು, ಬನ್ನರ್ಘಟ್ಟ. ಸರಿ, ಕಾಲು ಬದ್ರೆ ಉರ್ಕೊಳ್ಳಿ. ಹಾಂ ಬಲ ಇರೋದಿಲ್ಲ ಅಂತೇನೂ ಇಲ್ಲ. ಹಾಂ, ಇಂಥವೇ ಬಲ ಹೋಗೋಣ. ಹಾಂ ಕಾಲು ಬದ್ರೆ ಉರ್ಕೊಳ್ತೀನಿ. ರೋಡ್ ಬೇರೆ ಸರ್, ಹಿಂಗಾಗಿ ಎಲ್ಲೆಲ್ಲಿ ಹೋಗ್ತಾನಾ? ಹೋಗ್ತಾ ಅವ್ರನ್ನ ದಾಟ್ಬಿಟ್ಟು ಹಾಂ, ನಾನು ಬರ್ತೀನಿ, ಬಂದು ಹೋಗೋಣ. ನೀವು ಬರ್ತೀರ ನನ್ನ ಜೊತೆ? ಸ್ವಲ್ಪ ಒಂದು ಅರ್ಧ ಗಂಟೆ ಅವ್ರಿಗೆ ಬಿಟ್ಬಿಡ್ತೀನಿ. ಹಾಂ, ಊಟ ರಿಯಾಯ್ತು ಮಾಡಿಬಿಟ್ಟು ನಾನು ಬರ್ತೀನಿ. ಇಲ್ಲ ಅಲ್ಲೇ ಒಂದು ಅಂತ ಇಪ್ಪತ್ತು ಇರೋದು ಗಾಡಿಗಳು ಬರ್ತವೆ. ಯಾವ್ಯಾವ ಕೂಡ ಗಾಡಿ ಬಂದವು. ನಾನು ಕೂಗೋದಕ್ಕೆ ಯಾರು ಕೂಗೋರಲ್ಲ. ಫೈನಲಿ ರೀಚ್ ಆದ್ವಿ ಫ್ರೆಂಡ್ಸ್. ದೇವ್ರ ದಯದಿಂದ ಹೆಂಗೋ ಅಣ್ಣವ್ರು ಕರ್ಕೊಂಬಂದು ದಾಟಿಸ್ತಾ ಇದ್ದಾರೆ. ನಾವು ರಿದೋರು 50 ವರ್ಷ ಸರ್ವೀಸು. 50 ವರ್ಷ ಸರ್ವೀಸು. ಹಾಂ, ನಮ್ಮ ತಾತನ ಕಾಲದಿಂದ ಅವ್ರು ಇದೇ ಕೊಟ್ಟು ನಮ್ಮ ಸರ್ವೀಸು 50 ವರ್ಷ ಆಗಿದೆ. ಫ್ರೆಂಡ್ಸ್ ಫೈನಲಿ ಹೊಳೆ ದಾಟಾಯಿತು. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಗಾಡಿ ಎಷ್ಟು ಕಷ್ಟ ಬಿದ್ದು ತೊಗೊಂಬಂದಿದ್ದು. ಮರಳು ನೋಡಿ ಕಚ್ಕೊಂಬಿಟ್ಟು ಗಾಡಿನೇ ಹೋಗೋಣಂತೆ ಮುಂದ್ಗಡೆ.
3-4 ಜನ ಸೇರಿ ತಳ್ಳಿ ತೊಗೊಂಬಂದು ಇಲ್ಲಿ ನಿಲ್ಸಿದ್ದೀನಿ. ಅವರು ತೆಪ್ಪದವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವರು ಊರಿಗೆ ಹೋಗ್ಬೇಕಂತೆ, ಈ ಕಡೆಯಿಂದನೇ ಗಾಡಿ ಯಾವುದೂ ಇಲ್ಲ. ಸೊ ಅವರು ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡು ಅಂತ ಹೇಳಿದ್ದಾರೆ. ನೋಡಿ ಅಲ್ಲಿದೆ ನೋಡಿ ಗಾಡಿ.